ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಟಿವಿ ಮಾಧ್ಯಮದವರಿಗೆ ನಾವು ಮೊದಲ ಬಾರಿಗೆ ಸ್ವಾಗತ ಕೋರ್ತಾ, ಸ್ನೇಹಿತರೆ, ಇದೇ ತಿಂಗಳು 10ನೇ ತಾರೀಕು ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧ ಚಲೋ ಅಂತೇಳಿ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಒಂದು ನಿಗದಿಪಡಿಸಬೇಕಂತ ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ. ಏನು ಕೇಂದ್ರ ಸರ್ಕಾರ 2021ರಲ್ಲಿ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ ರೈತರು ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು, MSP ಕೊಡ್ತೀವಿ, ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ. ಇವತ್ತಿಗೂ MSPನ ಪಾರ್ಲಿಮೆಂಟಲ್ಲಿ ಕಾನೂನು ಮಾಡಿಲ್ಲ. ಅದು ಕಾನೂನುಬದ್ಧಗೊಳಿಸಬೇಕು. ನಮ್ಮ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಸಿಗಬೇಕು, ಇನ್ಕ್ಲೂಡಿಂಗ್ ಮೆಣಸಿನ್ಕಾಯಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನ್ಕಾಯಿ ಅತಿ ಹೆಚ್ಚು ಬೆಳೀತಾರೆ. ಈ ಭಾಗದಲ್ಲಿ ಮೆಣಸಿನ್ಕಾಯಿ ಬೆಳೆದ ರೈತ ಇವತ್ತು ವಿಷ ಕೂಡ ಸಾಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದರೆ ಹೋದ ವರ್ಷ ಇದೇ ಮೆಣಸಿನ್ಕಾಯಿ 15,000 16,000 ರೂಪಾಯಿ ಮೆಣಸಿನ್ಕಾಯಿ ಇವತ್ತು ಏಕಾಏಕಿ ರೇಟ್ ಕುಸಿದಿದೆ. 7,000 8,000 ರೂಪಾಯಿ ತಗೊಳ್ತಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ MSP ಅಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಮೆಣಸಿನ್ಕಾಯಿ ತೊಗೊಂಡ್ಬರ್ಬೇಕು. ಕನಿಷ್ಠ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು 25,000 ರೂಪಾಯಿ ಬೆಂಬಲ ಬೆಲೆ ಕೊಡಿ ಮೆಣಸಿನ್ಕಾಯಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಅದೇ ರೀತಿ ಬಳ್ಳಾರಿಯಲ್ಲಿ ಮೆಣಸಿನ್ಕಾಯಿ ಮಾರುಕಟ್ಟೆ ಮಾಡ್ಬೇಕಂತ ಬೇಡಿಕೆ ಇಡ್ತಾ ಇದೀವಿ. ಇವತ್ತು ನಾವು ಮೆಣಸಿನ್ಕಾಯಿ ಬೆಳೆದು ನಾವು ಬಳ್ಳಾರಿಯಲ್ಲಿ ಅದು ಮಾರಾಟಕ್ಕೆ ಹೋಗ್ತಾ ಇರೋದು, ಇವತ್ತು ಬ್ಯಾಡಿಗೆ ಹೋಗ್ತೀವಿ. ಸೊ ದುಬಾರಿ ಆಗುತ್ತೆ ಹೋಗೋಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿನೂ ಸಾಕಷ್ಟು ತೊಂದರೆ ಇದೆ ರೈತರಿಗೆ. ಆದ ಕಾರಣ ಬಳ್ಳಾರಿಯಲ್ಲಿ ಒಂದು APMC ಮಾರುಕಟ್ಟೆ ಆಗ್ಬೇಕಂತ ಬೇಡಿಕೆ ಇಡ್ತಾ ಇದೀವಿ. ಅದೇ ರೀತಿ ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಪತ್ರಿಕೆಯಲ್ಲಿ ಬರುತ್ತೆ, ರಾಜ್ಯದಲ್ಲಿ ಬಗರುಕಂ ಸಾಗುವಳಿದಾರಿದ್ದಾರೆ. ಸುಮಾರು 12 ಲಕ್ಷ ಜನ ಬಗರುಕಂ ಸಾಗುವಳಿದಾರಿದ್ದಾರೆ. ಅವರು 1 2 ಎಕರೆ 3 ಎಕರೆಯಲ್ಲಿ ಸಾಗುವಳಿ ಮಾಡುವಂಥ ರೈತರು, ಅವರಿಗೆ ಬಡ ರೈತರಿಗೆ ಹಕ್ಕುಪತ್ರ ಕೊಡಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಸೊ ಕಳೆದ 70 ವರ್ಷಗಳಿಂದ ಎಲ್ಲ ಪಕ್ಷಗಳು ರೈತರಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿ ಇವತ್ತು ನೆನೆಗುದ್ದಿ ಬಿದ್ದಿದೆ. ನಮ್ಮ ಬಳ್ಳಾರಿಯಲ್ಲಿ ಸುಮಾರು ಬಳ್ಳಾರಿ ತಾಲೂಕಲ್ಲಿ 3,500 ಅಪ್ಲಿಕೇಶನ್ ಹಾಕಿದ್ದಾರೆ. ಯಾವೊಬ್ಬ ರೈತರು ಹಕ್ಕುಪತ್ರ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಬಡ ರೈತರ ಹಕ್ಕುಪತ್ರ ಕೊಡಬೇಕು. ಅದೇ ರೀತಿ ನರೇಗಾ ಕೂಲಿ ಕಾರ್ಮಿಕರಿಗೆ, ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಕೇಂದ್ರ ಬಜೆಟ್ ಅಲ್ಲಿ ಏನು ಲಾಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ರು, ಅದರಲ್ಲಿ ಸುಮಾರು 4,000 ಕೋಟಿ ಬಜೆಟ್ ಅಲ್ಲಿ ಕಟ್ ಮಾಡಿದ ನರೇಗಾ ಕೂಲಿ ಕಾರ್ಮಿಕರಿಗೆ 86,000 ಕೋಟಿ ಕೊಟ್ಟಿದ್ದು ಹೋದ ವರ್ಷ. ಈ ವರ್ಷ ಬರೀ 82,000 ಕೋಟಿ ಇದೆ. ಇದು ಸಾಕಾಗಲ್ಲ. ನಮಗೆ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ನಮ್ಮ ರಾಜ್ಯದಲ್ಲಿ ಬರ ಇದೆ, ರೈತರು ಸರಿಯಾದ ಬೆಳೆ ಇಲ್ಲ, ರೇಟ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕೂಲಿ ಕಾರ್ಮಿಕರಿಗೆ 200 ದಿನ ಕೆಲಸ 600 ರೂಪಾಯಿ ಕೂಲಿ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಅದೇ ರೀತಿ ರೈತರ ಸಾಲ ಮನ್ನಾ ಆಗ್ಬೇಕಂತ ಕೇಳ್ತಾ ಇದೀವಿ. ಅದೇ ರೀತಿ 60 ವರ್ಷ ಮೇಲ್ಪಟ್ಟ ರೈತರಿಗೆ, ಆ ರೈತ ಕುಟುಂಬಕ್ಕೆ ಒಂದು ಪಿಂಚಣಿ ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈತರ ಸಮಸ್ಯೆಗಳು ಜ್ವಲಂತ ಸಮಸ್ಯೆ ಇದಾವೆ. ಇದ್ರ ವಿರುದ್ಧ ನಮ್ಮ ಸಂಘಟನೆ AIKKMS ಬೆಂಗಳೂರಲ್ಲಿ 10ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಎಲ್ಲ ಜಿಲ್ಲೆಗಳಿಂದ ರೈತರು ಸುಮಾರು 10,000ಕ್ಕೂ ಹೆಚ್ಚು ರೈತರನ್ನ ಅಲ್ಲಿ ಸೇರಿಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಕುರುಗೋಡು, ಸಿರುಗುಪ್ಪ, ಸಂಡೂರು, ಕಂಪ್ಲಿ ಎಲ್ಲ 5 ಭಾಗ ತಾಲೂಕುಗಳನ್ನ ಪ್ರಚಾರ ಮಾಡಿದ್ವಿ. ಎಲ್ಲ ಭಾಗದ ರೈತರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಾವು ಬಳ್ಳಾರಿಯಿಂದ ಸುಮಾರು 300ಕ್ಕೂ ಹೆಚ್ಚು ರೈತರು ಬಳ್ಳಾರಿಯಿಂದ ನಾವು ಹೋಗ್ತಾ ಇದೀವಿ ಬೆಂಗಳೂರಿಗೆ. ಸೊ ರಾಜ್ಯ ಸರ್ಕಾರ ನಾಳೆ 7ನೇ ತಾರೀಕು ಬಜೆಟ್ ಬಿಡನೆ ಮನೆ ಸಿದ್ದರಾಮಯ್ಯವರಿಗೂ ನಾವು ಮೊನ್ನೆ 18ನೇ ತಾರೀಕು ಪ್ರೊಟೆಸ್ಟ್ ಮಾಡಿ ಹೇಳಿದ್ವಿ. ಬಳ್ಳಾರಿಯಲ್ಲಿ ಮೆಣಸಿನ್ಕಾಯಿ ಮಾರುಕಟ್ಟೆಗೆ ಅನುದಾನ ಮೀಸಲಿದೆ ಅಂತ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ. ಒಟ್ಟಾರೆಯಾಗಿ ನಮ್ಮ AIKKMS ರೈತ ಸಂಘಟನೆ ಈ 10ನೇ ತಾರೀಕು ಹೋರಾಟ ರಾಜ್ಯದ ಬಡ ರೈತರ, ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಹೋರಾಟ ಮೈಲಿಗಲಾಗಬೇಕಂತ ನಾವು ಕೇಳ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಮಾರ್ಚ್ 10ನೇ ತಾರೀಕು ಬಳ್ಳಾರಿಯ ಸಮಸ್ಯೆಗಳು ಕೂಡ ಎತ್ತಿ ಹಿಡಿತಾ ಇದೀವಿ. ಆ ಒಂದು ಹೋರಾಟದಲ್ಲಿ ಗೊತ್ತುವಳಿ ಮಂಡನೆ ಮಾಡ್ತಾ ಇದೀವಿ. MSP ಬಗ್ಗೆ, ಜೊತೆಗೆ ನಮ್ಮ ಮೆಣಸಿನ್ಕಾಯಿ ರೇಟ್ ಸಿಗ್ಬೇಕೆಂಬುದ್ರ ಬಗ್ಗೆನೂ ನಾವು ಹೋರಾಟ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ರೈತರ ಸಮಸ್ಯೆಗಳು ಪರಿಹಾರ ಆಗಬೇಕು. ಯಾಕಂದ್ರೆ ಈ ವರ್ಷ ನಮ್ಮ ರೈತರು ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ. ಬೀಜ ಗೊಬ್ಬರ ಅಂತೂ ದುಬಾರಿ ಆಗ್ತದೆ. ಇವತ್ತು ಹೊಲಕ್ಕೆ ಹಾಕುವಂತ ಗೊಬ್ಬರ, ಬೀಜ, ಮೆಣಸಿನ್ಕಾಯಿಗೆ ನಾವು ರೈತರ ಹತ್ರ ಕೇಳ್ತೀವಿ, ಎಕರೆಗೆ 1 ಲಕ್ಷ ರೂಪಾಯಿ ಮೊದಲು ಹೊಡಿದ್ದಾರೆ. ಕನಿಷ್ಠ 2 ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಿದ್ದಾರೆ. ಸೊ ಈ ರೀತಿ ಇರೋದ್ರಿಂದ ನಮ್ಮ ರೈತರಿಗೆ ಇವತ್ತು ವರ್ಷಕ್ಕೆ ಸಾಲ ಮಾಡಿಕೊಂಡು ಸಾಲ ಬಾಧೆ ತಾಳದೆ ಇವತ್ತು ವಿಷ ಕೂಡ ಸಾಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಉತ್ಪಾದನೆ ವೆಚ್ಚಕ್ಕೆ ಏನು ಬೀಜ ಗೊಬ್ಬರಕ್ಕೆ ಸಬ್ಸಿಡಿ ಕೊಡಬೇಕು. 2014 ಮುಂಚೆಗೆ ಸರ್ಕಾರ ಸಬ್ಸಿಡಿ ಕೊಡ್ತಾ ಇತ್ತು. ಬೀಜ ಗೊಬ್ಬರಕ್ಕೆ ಸಬ್ಸಿಡಿ ತೆಗೆದುಬಿಟ್ಟು 45% ಸಬ್ಸಿಡಿ ಕೊಡ್ತಿತ್ತು. ಈ ಕೇಂದ್ರ ಸರ್ಕಾರ ಸಬ್ಸಿಡಿ ತೆಗೆದುಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಬೀಜ ಗೊಬ್ಬರ ಎಲ್ಲ ದುಬಾರಿ ಆಗಿದೆ.